ನಮಸ್ಕಾರ. ಇವತ್ತು ಬಾಳೆ ದಿಂಡಿನಿಂದ ಮಾಡುವ ರುಚಿಕರವಾದ ಪಲ್ಯವನ್ನು ತೋರಿಸ್ತೇನೆ. ಬಾಳೆ ದಿಂಡು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಇದು ಬಾಳೆ ದಿಂಡು ಹೊರಗಿನ ಒಂದು 5-6 ಲೇಯರ್ ತೆಗೆದ್ರ ಮೇಲೆ ಈ ಥರ ಗಟ್ಟಿಯಾದ ಲೇಯರ್ ಒಳಗಡೆ ಸಿಗ್ತದೆ. ಅದನ್ನು ನಾವು ಇಟ್ಕೊಳ್ಬೇಕು. ಹೊರಗಿನ ಲೇಯರ್ ಎಲ್ಲ ಅಗತ್ಯ ಇರುವುದಿಲ್ಲ, ರುಚಿನೂ ಇರುವುದಿಲ್ಲ. ಈ ರೀತಿ ರೌಂಡಾಗಿ ಕಟ್ ಮಾಡಿಕೊಂಡು ಅದನ್ನು ಅದರಲ್ಲಿರುವ ಈ ಥರ ನೂಲಿನ ಥರ ಬರ್ತದೆ, ಅದನ್ನು ತೆಕ್ಕೊಳ್ಬೇಕು. ಇಲ್ಲಾಂದರೆ ತಿನ್ನಲಿಕ್ಕಾಗೋದಿಲ್ಲ, ಗಂಟ್ಲಿಗೆಲ್ಲ ಸಿಕ್ದಂಗೆ ಆಗುತ್ತೆ. ಅದನ್ನೆಲ್ಲ ತೆಕ್ಕೊಂಡು ನೀರೊಳಗೆ ಹಾಕಿ ಇಟ್ಕೊಳ್ಬೇಕು. ಇದನ್ನು ಕಟ್ ಮಾಡೋದೇ ಒಂದು ನಾಜೂಕಿನ ಕೆಲಸ. ದಾರ ಅಂತೂ ಯಾವ ಕಾರಣಕ್ಕೂ ಬಿಡಬಾರ್ದು, ತೆಗೆದೇ ಹಾಕಬೇಕು. ಇದರಿಂದ ನಾವು ಹಸಿಯಾಗಿಯೂ ಇದನ್ನು ತಿನ್ಬೋದು. ಮೊಸರು ಬಜ್ಜಿನೂ ಮಾಡ್ತೇನೆ, ತುಂಬ ರುಚಿಯಾಗಿರ್ತದೆ ಅದು. ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಎಲ್ಲದನ್ನು ಇಟ್ಕೊಳ್ಬೇಕು. ಈಗ ಇದಕ್ಕೆ ಒಂದು ಒಗ್ಗರಣೆ ಮಾಡಿ ಬೇಯಲಿಕ್ಕೆ ಇಡುವ. ಬಾಣಲೆಗೆ ತೆಂಗಿನ ಎಣ್ಣೆಯನ್ನು ಒಂದು 3 ಚಮಚ ಹಾಕಿ ಉದ್ದಿನಬೇಳೆ, ಒಂಚೂರು ಸಾಸಿವೆ, ಕರಿಬೇವಿನ ಸೊಪ್ಪನ್ನು ಹಾಕಬೇಕು. ಉದ್ದಿನಬೇಳೆ ಕೆಂಪಾದ ನಂತರ ಅದಕ್ಕೆ ಈ ನೀರಿನಲ್ಲಿ ನೆನೆಸಿಟ್ಟ ಬಾಳೆ ದಿಂಡನ್ನು ಹಾಕಬೇಕು. ನಾವಿದಕ್ಕೆ ಹಂಬೆ ಅಂತೂ ಹೇಳ್ತೇವೆ, ಬಾಳೆ ಹಂಬೆ ಅಂತ. ಒಂದು ಅರ್ಧ ಚಮಚ ಆಗುವಷ್ಟು ಅರಿಶಿನ ಪುಡಿನ ಸೇರಿಸಿ ಹುಣಸೆ ರಸವನ್ನು ಹಾಕಬೇಕು. ಇದಕ್ಕೀಗ ನೀರನ್ನು ಬೇಯಲಿಕ್ಕೆ ಬೇಕಾಗುವಷ್ಟು ಒಂದು ಅರ್ಧ ಲೋಟ ಆಗುವಷ್ಟು ಹಾಕಿದ್ದೇನೆ. ಬೆಲ್ಲ ಹಾಕಬೇಕು, ರುಚಿಗೆ ತಕ್ಕಷ್ಟು. ಕೆಲವರಿಗೆ ಕಮ್ಮಿ ಬೆಲ್ಲ ಇಷ್ಟ ಆಗ್ತದೆ, ನಾನು ಅಂದಾಜಿಗೆ ಒಂದು ಸ್ವಲ್ಪ ಹಾಕಿದೆ. ಮುಚ್ಚಿ ಇಟ್ಟು ಅದು ಫುಲ್ ಸ್ಮೂತ್ ಆಗೋವರೆಗೆ ಬೇಯಿಸ್ಕೊಳ್ಬೇಕು. ಬೇಗ ಬೇಯ್ತದೆ, ಹೆಚ್ಚು ಹೊತ್ತೇನು ಸಮಯ ಇಡಿಸೋದಿಲ್ಲ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಇದಕ್ಕೆ ಹಾಗೆ ಕಾಯನ್ನು ಹಾಕ್ಬೋದು, ಹಸಿಮೆಣಸನ್ನು ಸೀಳಿ ಹಾಕಿ. ನಾನು ಅದಕ್ಕೆ ಕಾಯಿ, ಒಣಮೆಣಸು ಮತ್ತು ಸಾಸಿವೆಯನ್ನು ತರಿಯಾಗಿ ಮಿಕ್ಸರ್ ಜಾರಲ್ಲಿ ಪುಡಿ ಮಾಡ್ಕೊಂಡಿದ್ದೇನೆ, ಅದನ್ನು ಹಾಕಿದೆ. ರುಚಿಯಾಗಿರುತ್ತೆ ಆ ಥರ ಮಸಾಲೆ ಮಾಡಿ ಹಾಕಿ ಪಲ್ಯ ಮಾಡಿದರೆ. ಈಗ ಪಲ್ಯ ರೆಡಿ ಆಯಿತು. 1-2 ನಿಮಿಷ ಮಗ್ಚಿದ್ರೆ ಸಾಕು, ಅದಕ್ಕೆಲ್ಲ ಖಾರ ಎಲ್ಲ ಹಿಡ್ಕೊಳ್ತದೆ. ಬಿಸಿ ಬಿಸಿ ಅನ್ನದ ಜೊತೆ, ತಿಳಿ ಸಾರಿನ ಜೊತೆ ಪಲ್ಯ ಹಾಕ್ಕೊಂಡು ತಿಂದರೆ ಊಟ ಒಳ್ಳೆ ಹಿಡಿಸ್ತದೆ. ಖಂಡಿತ ಮನೆಯಲ್ಲೊಮ್ಮೆ ಟ್ರೈ ಮಾಡಿ. ಇಷ್ಟ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ.